Hello, dear children. Good morning. Welcome back for the Watchman of the Lake. So, in the previous class, we were discussing about Mara and Bhima and the headman. The headman was ordered to and commanded to the Bhima to tie Mara to make him to be in the cell behind the old temple. ಒಂದು ದೇವಸ್ಥಾನದ ಹಿಂದ್ಗಡೆ ಹೋಗಿ ಅವನನ್ನು ಕಟ್ಟಿ ಬಾ ಇಟ್ಟು ಬಾ ಅವನ್ನ ರಾಜ ಹೋಗೋವರೆಗೂ ಅವನು ಬರಬಾರ್ದು ಅಂಥೇಳಿ ಈಗ ಭೀಮಂಗೆ ಹೇಳ್ತಾನೆ. ಭೀಮ ಏನು ಕೇಳ್ತಾನೆ, ಸರಿ ಪ್ರಭು ನಾನು ಮಾಡ್ತೇನೆ, ನಾನು ಇದನ್ನು ಮಾಡಿದ್ರೆ ಮತ್ತು ನನ್ನ ಕೆಲಸ ಮಾಡೋರು ಯಾರು, ನನಗೆ ಸಂಬಳ ಕೊಡೋರು ಯಾರು ಅಂಥೇಳಿ ಕೇಳ್ತಾನೆ. ಕೇಳಿದಾಗ ಹೆಡ್ಮ್ಯಾನ್ ಏನಂದರು ಅಂಥೇಳಿ ನೋಡೋಣ. ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್ಸ್. ಎಸ್, ಹೆಡ್ಮ್ಯಾನ್, ಡೋಂಟ್ ಕನ್ಸರ್ನ್ ಯುವರ್ ಸೆಲ್ಫ್ ವಿತ್ ಇಟ್. You will get your wakes all the same, perhaps a quarter more. ನೀನು ಈ ರೀತಿಯಾಗಿ ಹೇಳಕ್ಕೆ ಹೋಗಬೇಡ. ಕನ್ಸರ್ನ್, ನೀನು ನಿನ್ನ ಕೆಲಸ ಮಾಡುವ ಮೂಲಕ ಅವನ ಮೇಲೆ ನೀನೇನು ಕನ್ಸರ್ನ್ ತೋರಿಸ್ಬೇಕಾಗಿಲ್ಲ. ನೀನು ಎಷ್ಟು ದುಡ್ಡು ಬರ್ತಾಯಿತ್ತು, ಸಂಬಳ ಬರ್ತಾಯಿತ್ತೋ ಅಷ್ಟೇ ಬರುತ್ತೆ. ಒಂದು ವೇಳೆ ನೀನು ಈ ಕೆಲಸ ಮಾಡಿದರೆ ಅವನನ್ನು ಕಟ್ಬಿಟ್ಟು, ಇಫ್ ಯು ಟೈ ಹಿಮ್, ಇಫ್ ಯು ಮೇಕ್ ಹಿಮ್ ಟು ಬಿ ಇನ್ ದ ಸೆಲ್ ಆಫ್ ಅ ವರ್ಲ್ಡ್, ಯು ವಿಲ್ ಗೆಟ್ ಒನ್ ಮೋರ್ ಕ್ವಾರ್ಟರ್. ನಿನಗೆ ಮತ್ತೊಂದು ಜಾಸ್ತಿ ದುಡ್ಡು ಸಿಗುತ್ತೆ. ನಿನಗೆ I will give you. If you do this bit of work well, now take him. ಇದೆಲ್ಲ ಮಾಡಿದ್ರೆ ನಾನು ನಿಮಗೆ ಮತ್ತೆ ನಿಮಗೆ ಜಾಸ್ತಿ ದುಡ್ಡು ಕೊಡ್ತೀನಿ ಅಂಥೇಳಿ. Now take him away and sit over him till the evening of the day after tomorrow. Take him away, drag him like an animal if he resists. ತಗೊಂಡೋಗಿ ಅಲ್ಲಿ ಕೂರಿಸ್ಕೋ. You make him to sit in the old temple, and also you also be there today evening and tomorrow, until tomorrow evening, and take him, drag him like an animal. ಅವನನ್ನು ಒಂಥರ ಪ್ರಾಣಿ ಥರ ಅವನನ್ನು ತಗೊಂಡು ಹೋಗ್ಬಿಡ, ಅವನ್ನ ಉಳಿಸ್ಕೊಬೇಡ ಅಂಥೇಳಿ ಅಂತಾನೆ ಮಾರ. ನೋ 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 ಐ ವೋಂಟ್ ರೆಸಿಸ್ಟ್. ಇಲ್ಲ ನಾನೇನು ಬೇಡ ಅಂತ ಹೇಳಲ್ಲ. ಐ ವಿಲ್ ಗೋ ವಿತ್ ಹಿಮ್ ಗ್ಲಾಡ್ಲಿ. ಐ ವಿಲ್ ಗೋ ವಿತ್ ಹಿಮ್ ವೆರಿ ಹ್ಯಾಪಿಲಿ. ಐ ಡೋಂಟ್ ರೆಸಿಸ್ಟ್. ಯು ಡೋಂಟ್ ವರಿ ಸರ್. Headman, don't worry, I will go with him very happily. Come on, I will tell you all about my dreams as we go. ಬಾ, ಸರಿ, ನಾವು ಇಬ್ಬರು ಹೋಗೋಣ ಬಾ. ನನ್ನ ಕನಸಲ್ಲಿ ಏನೆಲ್ಲ ಬಂತು ಹೇಳ್ಕೊಂತ ಹೋಗ್ತೀನಿ ಬಾ. ಹೆಡ್ಮ್ಯಾನ್, ಭೀಮಾ, ಡೋಂಟ್ ಅಲೋ ಹಿಮ್ ಟು ಡೂ ದ್ಯಾಟ್. ಅವನಿಗೆ ಯಾವ ಕಾರಣಕ್ಕೂ ಮಾತಾಡೋಕೆ ಬಿಡಬೇಡ ನೀನು. ಹೀ ವಾಂಟ್ಸ್ ಟು ಟಾಕ್ ಟು ಯು ಆ್ಯಂಡ್ ಸ್ಲಿಪ್ ಅವೇ ವೈಲ್ ಯು ಆರ್ ಲಿಸ್ನಿಂಗ್. See, listen, he may escape while talking with you. He is very brilliant. Don't allow him to talk. You should not allow him to talk. Better you please be away of him. Now, bind up his wrist together with your turban and drag him behind you. Now, tie his wrist. ಅವನನ್ನು ಎತ್ಕೊಂಡು ಹೋಗ್ಬಿಡೋಣ. ಅವನ ಕೈನ ಕಟ್ಬಿಟ್ಟು ಅವನು ಎತ್ಕೊಂಡು ಹೋಗ್ಬಿಡೋಣ. ನೀನು ಹಿಂದ್ಗಡೆ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾನೆ. ಗ್ಯಾಗ್ ಹಿಮ್ ಇಫ್ ಪಾಸಿಬಲ್. ತಮಾಷೆ ಮಾಡ್ಕೊತ ಹೋಗು. ಆ್ಯಂಡ್ ಇಸ್ ಗುಡ್. ಇಟ್ ಶುಡ್ ಕ್ವೈಟನ್ ಹಿಮ್. ಈಗೆಲ್ಲ ಶಾಂತವಾಗಿರ್ಬೇಕಿಲ್ಲಿ. ನಥಿಂಗ್ ಶುಡ್ ಬಿ ಸ್ಪೋಕನ್. ಎವ್ರಿಥಿಂಗ್ ಶುಡ್ ಬಿ ಕ್ವೈಟನ್. ಟೇಕ್ ಹಿಮ್ ಟು ಗೋ. ಟೇಕ್ ಹಿಮ್. Now begun. How our time has been wasted. See how time is wasted by the Mara. Now start your works. Now swing your arms faster. You must have the path ready even if you have to work by lamplight after dark. See, now it is already time because tomorrow king may come and already time is very much wasted. You better work. Start now and do it fast if possible. ಆ್ಯಂಡ್ ಆಲ್ಸೋ ಯು ಶುಡ್ ವರ್ಕ್ ಟಿಲ್ ದ ಡಾರ್ಕ್. ಕತ್ಲಾದ ಮೇಲೂ ಕೂಡ ನೀವು ಕೆಲಸನ ಮಾಡಬೇಕಾಗುತ್ತೆ. ಸೀನ್ 2. ನಾವು ಇದು ಇಲ್ಲಿವರೆಗೂ ಆದಂಥದ್ದು ಫಸ್ಟ್ ಪಾರ್ಟ್, ಮೊದಲ ದೃಶ್ಯ ಅಂತ ಹೇಳ್ತೀವಲ್ಲ, ಫಸ್ಟ್ ಪಾರ್ಟ್. ಸೊ ನಾವು ಹಿಯರ್ ಹೆಡ್ಮ್ಯಾನ್, ನಾವು ಮಾರಾ ವಾಸ್ ಟೇಕನ್ ಬೈ ದ ಭೀಮಾ ಆ್ಯಂಡ್ ದ ಹೆಡ್ಮ್ಯಾನ್ ವಾಸ್ ಟೆಲಿಂಗ್ ಟು ದ ಪೀಪಲ್ ಟು ಡೂ ದ ವರ್ಕ್ ಫಾಸ್ಟ್ ದೆನ್ ಫಾಸ್ಟ್ ಆ್ಯಂಡ್ they should work until the night. Now second scenes of the second. ಈಗ ಎರಡನೇ ದೃಶ್ಯ ಆರಂಭ ಆಗುತ್ತೆ. ಏನಾಗುತ್ತೆ ನೋಡೋಣ.
trumpets blowing, restrained cheering of the crowds, etc., announce the arrival of the king. Suddenly there is a confusion. As the king is about to pass under a tree, someone jumps down from its branches and medley of voice crying, "Where did he jump from? Who is he? Hold him." ಅವಾಗಲ್ಲಿ ಏನಾಗುತ್ತೆ, ಈಗೇನಾಗುತ್ತೆ, ಎರಡನೇ ದೃಶ್ಯದ ಸೌಂಡ್ ಏನಾಗುತ್ತೆ ಅಂದರೆ ಕಹಳೆಗಳನ್ನು ಓದ್ತಾರೆ ಜೋರಾಗಿ. ಆ್ಯಂಡ್ ದೇರ್ ಆರ್ ಮೆನಿ ಆಫ್ ಪೀಪಲ್, ಕ್ರೌಡ್. ಮತ್ತೆ ಹೇಳ್ತಾರೆ, ರಾಜಾದಿರಾಜ, ರಾಜ ಮಾರ್ತಾಂಡ, ಶ್ರೀ 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 ಮಹಾರಾಜ ಬರ್ತಿದ್ದಾರೆ. ದ ವೇ ದೇ ಆರ್ ಟೆಲ್ಲಿಂಗ್ ನೌ. So this all were going. There is a small confusion all of a sudden that when the king was about to pass by the tree, all of a sudden the man was jumped from the tree. When the man was jumped from the tree, they asked him, "Where did he jump from? Who is he? Hold him." ಇಲ್ಲಿಂದ ಬಂದ, ಯಾಕೆ ಬಂದ, ಹಿಡ್ಕೊಳ್ಳಿ ಅವನ್ನ ಗಟ್ಟಿಯಾಗಿ. And he is crying actually now. King, silence. Who is this man? King is saying, silence. ಸದ್ದು, ಮಾತಾಬೇಡಿ. ಯಾರಿವನು? Answering. Voice. There is a voice. One of the people, ಯಾರೋ ಒಬ್ಬರು ಹೇಳ್ತಾರೆ, "Your gracious majesty, this man, ದಯಾಳು, ಅವನು ನಮ್ಮವನೇ ಸ್ವಾಮಿ" ಅನ್ನೋ ಹಾಗೆ. ಕಿಂಗ್, "ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್." ಏನು ಅಂದರೆ ಅವನೇ ಮಾತಾಡ್ತಿರೋದು ಅವನಿಗೆ ಕೇಳಿಸುತ್ತೆ. ವಾಯ್ಸ್, "ಯುವರ್ ಮೆಜೆಸ್ಟಿ, ಹಿ ಈಸ್ ಅನ್ವರ್ತಿ ಆಫ್ ಯುವರ್ ಮೆಜೆಸ್ಟೀಸ್ ನಾಯ್ಸ್." ಪ್ರಭುಗಳೇ, ಇವನೊಬ್ಬ ಅಯೋಗ್ಯ, ಅಪ್ರಯೋಜಕ, ಈ ರಾಜ್ಯದಲ್ಲಿ ಅಪ್ರಯೋಜಕವಾಗಿರುವಂಥ ವ್ಯಕ್ತಿ, ಇವನು ಯೋಗ್ಯನಲ್ಲ. ಕಿಂಗ್, "We will hear the man himself speak. Let him be brought forward." Then man is dragged before the king. "Who are you? Where did you draw from?" ನೋಡಿ, ನಾನು ಹೇಳ್ತಿದ್ದೇನೋ, ನನಗೆ ಅವನೇ ಮಾತಾಡಬೇಕು. ಹೇಳಿದಾಗ ಯಾರು ಅಂದಾಗ ಯುವರ್ ಗ್ರೇಷಿಯಸ್ ಮೆಜೆಸ್ಟಿ ಅಂತಾರೆ ದಿಸ್ ಮ್ಯಾನ್. ಆ ಕಿಂಗ್, ನಾವು ಅವನೇ ಮಾತಾಡೋದನ್ನು ಕೇಳಬೇಕು. ಹಿ ಶುಡ್ ಸ್ಪೀಕ್ ಟು ಮೀ. ನೆಕ್ಸ್ಟ್ ಒನ್ಸ್ ಅಗೇನ್ ಸೇಸ್ ದಟ್ ಹಿ ಈಸ್ ಅಪ್ರೋಜಕ, ಅನ್ವರ್ತಿ ಅಂದಾಗ, ನೋ, I want to speak with him. He should speak him to me. He himself should speak to me, bring to me. ಅಂದಾಗ they dragged, ಅವನು ಎಳ್ಕೊಂಡು ಬರ್ತಾರೆ. When they came there, they asked, "Who are you? Why did you come?" Mara. "Your gracious majesty," ಪ್ರಭುಗಳೇ ಅಂತೇಳಿ ಬಗ್ಗೆ ಹೇಳ್ತಾನೆ. "Your gracious majesty, I am an unworthy dog." ನಾನೊಬ್ಬ ಅಪ್ರಯೋಜಕವಾದಂತಹ ನಾಯಿ. I am unworthy. I am useless. But I have a word to convey to your gracious ears. I have some things to tell you. I have some very important notion, I have very important information to touch your ears. ನಾನು ತುಂಬ ಅತ್ಯಮೂಲ್ಯವಾದಂಥ ವಿಷಯವನ್ನು ನಿಮ್ಮ ಕಿವಿಗೆ ಮುಟ್ಟಿಸಬೇಕಾಗಿದೆ ಸ್ವಾಮಿ. ನಾನು ಅಪ್ರಯೋಜಕನಾದರೂ ಒಂದು ಅತ್ಯುತ್ತಮವಾದಂಥ ವಿಷಯವನ್ನು ನಿಮಗೆ ಹೇಳಬೇಕಾಗಿದೆ. And after I have uttered it, I shall gladly allow myself to be trampled under the feet of the mighty elephant which bears your royal person. ಅದೆಲ್ಲ ಆದ ನಂತರ ಸ್ವಾಮಿ, ನಾನಾಗಿಯೇ I myself go under the elephant feet and trumpet of the feet of the majesty. ನಾನಾಗಿಯೇ ಹೋಗಿ ಆನೆ ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತೀನಿ ಸ್ವಾಮಿ, ಆನೆ ಕಾಲುಗಳಿಗೆ. I don't want such things. King, well, where were you all the time? In the tree? ಮರ ಅಂದರೆ ಎಲ್ಲಿದ್ದೀನಿ ನೀನೆಲ್ಲ? ಮರದಲ್ಲಿದ್ಯಾ? ಮರ. ಎಸ್ ಯುವರ್ ಮೆಜೆಸ್ಟಿ. ಹೌದು ಪ್ರಭು. I was there since the cock crew this morning. I knew the royal passage lay here. ಹೌದು ಸ್ವಾಮಿ, ನಾನು ಮರದಲ್ಲೇ ಇದ್ದೆ. ಬೆಳಗ್ಗೆ ಕಾಕ್ ಕ್ರೀವ್, ಬೆಳಗ್ಗೆ ಕೋಳಿ ಕೂಗೋವರೆಗೂ ನಾನು ಇಲ್ಲೇ ಇದ್ದೆ ಸ್ವಾಮಿ. ನನಗೆ ಗೊತ್ತಿತ್ತು ಇವತ್ತು ನೀವೆಲ್ಲ ಹೋಗೇ ಹೋಗ್ತೀರಾ ಅಂತ. ಕಿಂಗ್, ವೇಟಿಂಗ್ ಇನ್ ಎ ಟ್ರೀ, ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಅನ್ ಆಡಿಯನ್ಸ್.
The king was saying, why do you, why are you waiting in the tree? You could have asked to some audience, ನೀ ಬೇರೆ ಯಾರು ಕೇಳ್ಬೋದಿತ್ತಲ್ಲ, ನೀನೇ ಕಾಯ್ತಾ ಇದೆಯಾ? ಮಾರ, they stoned me at the sight and commanded me to take myself out of the village. My dear, my lord, my majesty, they stoned me and they were commanded that I should not be allowed from this village. ನನ್ನನ್ನು ಪ್ರಭುಗಳೇ ಅವರು ಕಲ್ಲಿಗೆ ಕಟ್ಟಿದ್ರು, ಈ ಊರಿಂದ ಹೊರ ಹಾಕಿದ್ರು ಪ್ರಭು, ಊರಿಂದ ಹೊರ ಹಾಕಿ ನನಗೆ ಈ ಊರಲ್ಲಿ ಬರಬಾರ್ದು ಅಂತ ಹೇಳಿದರು. When I still appeared, they bound and threw me in a cell. ಮತ್ತೆ ನಾನು ಯಾವಾಗ ಬಂದೆ ಅವರು ಮತ್ತೆ ನನ್ನ ಕಟ್ಬಿಟ್ಟು ಬೌಂಡ್ ಕಟ್ಬಿಟ್ಟು ನನಗೆ ಸೆಲ್ ಒಳಗೆ ಹಾಕಿದರು ಪ್ರಭು. ಬಟ್ ದ ಮ್ಯಾನ್ ಹೂ ವಾಸ್ ಮೈ ಜೈಲರ್ ಥಾಟ್ he gained in appearance has the soul of a baby. ಆದರೆ the man who was waiting me, who was watching me, he is a gained man, but he has a baby heart. ನನ್ನ ಜೈಲರ್ ಇದ್ದಾನಲ್ಲ, ಅದು ದೈತ್ಯಾಕಾರದ ವ್ಯಕ್ತಿ, ಆದರೆ ಮಗುವಿನಂತಹ ಮನಸ್ಸಿರೋನು. He let me go when he heard of my dream and the command of the goddesses. When he heard that my words and I told him the dream and I told the command of goddesses, he let me to tell you, my dear. And I slipped out unseen and climbed this tree and hid myself in its leaves, waiting and praying for your majesty's gracious arrival. So I came from here. ನಾನು ಅಲ್ಲಿಂದ ಹೇಗೆಗೂ ತಪ್ಪಿಸ್ಕೊಂಡು ಬಂದು ಈ ಮರದ ಮೇಲೆ ಹತ್ತು ಈ ಎಲೆಗಳಿಂದ ನಾನು ಕಾಪಾಡ್ಕೊಂಡಿದ್ದೀನಿ ಪ್ರಭು. ನಾನು ನಿಮ್ಮನ್ನು ಬೆಳಗಿಂದ ಕಾಯ್ತಾ ಇದ್ದೀನಿ, ನಾನು ನಿಮ್ಮನ್ನು ನೋಡಲೇಬೇಕಾಗಿತ್ತು ಅಂಥೇಳಿ, ನನಗೆ ಸಿಕ್ಕಿದ್ದು ಪುಣ್ಯ ಆಯಿತು ಪ್ರಭು ಅಂಥೇಳಿ. ಕಿಂಗ್, ವಾಟ್ ಯು ವಾಂಟ್? ಕಿಂಗ್ ವಾಸ್ ಆಸ್ಕಿಂಗ್, ಏನು ಬೇಕು ನಿಮಗೆ? King is asking to Mara. Now listen to me. Most High, ಕೇಳಿಬಿಟ್ಟು ದಯವಿಟ್ಟು ಕೇಳಿ. Whatever I say, you please listen to me properly. Please. Where your majesty now stands in a sacred spot. ನೀವು ಎಲ್ಲೇ ನಿಂತಿದ್ದೀರ, ಇಲ್ಲಿದ್ದೀರಲ್ಲ, ನಿಮ್ಮ ಸಾಮ್ರಾಜ್ಯ ಎಲ್ಲಿದೆಯಲ್ಲ, ಆ ಸಾಮ್ರಾಜ್ಯ ಇವಾಗ ಒಂದು ಪವಿತ್ರವಾದಂತಹ ಜಾಗದಲ್ಲಿದೆ. ದಯವಿಟ್ಟು ಕೇಳಿ. There once stood the great Hanuman on the day Lakshmana was wounded in the battlefield and Lanka and lay in a deadly faint. Once there was a battle in the Ramayana. When battle was going on, Yuddha nadiyuತ್ತಿರುವಾಗ, there was a Hanuman. He stood for the Lakshmana because Lakshmana was wounded by the arrow of Ravana. And he was faint, he fall down, guided by women's. ಅಲ್ಲಿರುವಂತಹ ಕೆಲವೊಂದು ಮುನಿಗಳಿಂದ ಏನು ಹೇಳ್ತಾರೆ ಅಂದರೆ, ಹನುಮಾನ್ came here and then he went up the mountain in whose shadow your majesty is resting now. ಅವನೇನು ಮಾಡ್ತಾರೆ, ನೀ ಬಾಯಿಲಿ ಹೋಗಿ ಅದೊಂದು ಬೆಟ್ಟನ ಎತ್ಕೊಂಡು ಬಾ ಅಂತ ಹೇಳ್ತಾರೆ. ಅಲ್ಲಿ ನಾವು ಇವಾಗ ಇದ್ದೀವಿ ಪ್ರಭುಗಳೇ. There on its crest he found a ಸಂಜೀವಿನಿ. ಅಲ್ಲಿ ಅವನು ಸಂಜೀವಿನಿಯನ್ನು ತರ್ತಾನೆ. ನಾವು ಆ ಜಾಗದಲ್ಲಿ ಇವಾಗ ಇದ್ದೀವಿ ಮಹಾಪ್ರಭು ಅಂತ ಹೇಳ್ತಾನೆ. He flew to Lanka with it and at its breath Yama's messenger fled and Lakshmana rose to his feet with a new life. ಸೊ ಹೀಗೆಲ್ಲಾಗದಾಗ ಸಂಜೀವಿನಿಯನ್ನು ತಗೊಂಡು ಅಲ್ಲಿ ಹೋಗ್ತಾನೆ ಲಂಕಕ್ಕೆ. ಹೋದಾಗ ಇನ್ನೇನು ಯಮನ ಮೆಸೆಂಜರ್ಗಳು ಬಂದು ತಗೊಂಡು ಹೋಗಬೇಕು, ಅಷ್ಟರಲ್ಲಿ ಅವನು ಎಚ್ಚರ ಆಗ್ತಾನೆ, ಮತ್ತೊಂದು ಹೊಸ ಜೀವನವನ್ನು ಪಡೆದುಕೊಳ್ತಾನೆ ಅನ್ನುವಂಥದ್ದು ಈ ಕಥೆಯ ಸಾರಾಂಶವಾಗಿರುತ್ತೆ. ನಾವು ಸಚ್ ವಾಸ್ ದ ಪವರ್ ಆಫ್ ಸಂಜೀವಿನಿ. ಅಂತಹ ಒಂದು ಶಕ್ತಿ ಆ ಸಂಜೀವಿನಿಗಿದೆ. ಆ್ಯಂಡ್ ವೇರ್ ಇಟ್ ಗ್ರೀವ್ ದೇರ್ ಅರೋಸ್ ಅ ಸ್ಟ್ರೀಮ್. ಎಲ್ಲಿ ಹುಟ್ಟುತ್ತೆ ಅಂದರೆ, ದ್ಯಾರ್ ಈಸ್ ಅ ಸ್ಟ್ರೀಮ್ ಅರೋಸ್, there we get Sanjeevani, which came down the mountain and now flows past your majesty's feet. ಇವಾಗದು ನಿಮ್ಮ ಸಾಮ್ರಾಜ್ಯದ ಕೆಳಗಡೆ ಹರ್ಕೊಂಡು ಹೋಗ್ತಾ ಇದೆ. It is called the Veda. Its water is the very life blood of your majesty's humble subject. ಅಂದರೆ ಅಲ್ಲಿ ಹರಿತಿರುವಂತಹ ನದಿಯಲ್ಲ, ನಿಮ್ಮ ಸಾಮ್ರಾಜ್ಯ ಕೆಳಗಡೆ ಹರ್ಕೊಂಡು ಹೋಗ್ತಾ ಇದೆ. ಇಟ್ ಇಸ್ ಅ
ವೆರಿ ಲೈಫ್ ಆಫ್ ಬ್ಲಡ್, ಜೀವನದ ರಕ್ತ. ನಮ್ಮ ಜೀವಕ್ಕೆ ಮುಖ್ಯವಾಗಿರ್ಬೇಕಾಗಿರೋದೇನು ರಕ್ತ ಅಲ್ವಾ? ಹಾಗೆ ಇಲ್ಲಿರುವಂಥ ಜನರಿಗೆ ಬೇಕಾಗಿರುವಂಥ ಅತ್ಯಮೂಲ್ಯವಾದಂತಹ ನೀರು ಅದು ಎಲ್ಲಿ ನಮ್ಮ ಸಾಮ್ರಾಜ್ಯದ ಕೆಳಗಡೆ ಹೋಗ್ತಾ ಇದೆಯಲ್ಲ, ಆ ಝರಿ ಇದು, ಆ ನೀರು. ಕಿಂಗ್, ಡೂ ದ ವಾಟರ್ಸ್ ಫ್ಲೋ ಆನ್ ಆಲ್ ದ ಮಂತ್ಸ್ ಆಫ್ ದ ಇಯರ್? ವರ್ಷ ಪೂರ್ತಿ ನೀರು ಹರಿಯುತ್ತಾ ಅಲ್ಲಿ? ನೀನು ಹೇಳ್ತಿರೋದು ನಿಜಾನಾ? ಮಾರ, ಯುವರ್ ಮೆಜೆಸ್ಟಿ, ಐ ಆಮ್ ಕಮಿಂಗ್ ಟು ಇಟ್. ನಾನು ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳಕ್ಕೆ ಬಂದೆ ಇವಾಗ. ದ ವಾಟರ್ ಹ್ಯಾಸ್ ಅ ಫ್ಲಡ್ ಆನ್ ಸಿನ್ಸ್ ದ ಡೇ ಹನುಮಾನ್ ಟುಕ್ ದ ಸಂಜೀವಿನಿ. ಅಲ್ಲಿ ನೀರು ಯಾವಾಗಿಂದ ಹರಿತಾ ಇದೆ ಅಂದರೆ, ಆ ಬೆಟ್ಟದಿಂದ ಹನುಮಂತ ಯಾವಾಗ ಸಂಜೀವಿನಿಯನ್ನು ತಂದನೋ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ನೀರು ಹರಿತಾನೇ ಇದೆ. ಇಟ್ಸ್ ಬರ್ತ್ ಈಸ್ ಇನ್ ದ fleeting mist of the mountain top, and it dances its way through the rare flowers and forest which clothe the mountain side before it comes down to our village. ಇದು ಅದೊಂದು ದೊಡ್ಡ ತುಂಬ ಇಬ್ಬನಿ, ಆ ಮಂಜಿನ ಜಾಗದಿಂದ ಹುಟ್ಟುಬಿಟ್ಟು ನೀರು ಎಲ್ಲ ಮರ ಗಿಡ ಬಳ್ಳಿ ಹೂವು ಹಣ್ಣು ಎಲ್ಲವನ್ನು ಮುಟ್ಬಿಟ್ಟು ಎಲ್ಲ ಜಾಗವನ್ನು ದಾಟ್ಬಿಟ್ಟು ನಮ್ಮ ಊರಿಗೆ ಬಂದು ಸೇರುತ್ತೆ ಮಹಾಪ್ರಭು ಅಂಥೇಳಿ ಅವನು ಹೇಳ್ತಾನೆ. ಆ್ಯಂಡ್ ವಾಟ್ ಡು ವಿ ಡೂ? ನಾವೇನು ಮಾಡ್ತೀವಿ? ಮೈ ಲಾರ್ಡ್, ಹಿಯರ್ ಐ ವಿಲ್ ರಿಪೀಟ್ ದ ಕಮ್ಯಾಂಡ್ ಆಫ್ ದ ಗಾಡೆಸಸ್. ನೌ ಐ ಟೆಲ್ ಯು ದ ಕಮ್ಯಾಂಡ್ ಆಫ್ ದ ಗಾಡೆಸಸ್. ದ ಗಾಡೆಸಸ್ ಹ್ಯಾಡ್ ಕಮ್ ಟು ಮೀ ಇನ್ ಡ್ರೀಮ್. ಐ ಡ್ರೀಮ್ಡ್ ಅ ಡ್ರೀಮ್. ಇನ್ ಮೈ ಡ್ರೀಮ್ ಶಿ ವಾಸ್ ಕಮ್ಯಾಂಡಿಂಗ್ ಮೀ. ಅವಳು ನಂಗೆ ಹೇಳ್ತಿದ್ದಾಳೆ. ಏನಂತ ಹೇಳ್ತಿದ್ದಾಳೆ ಅಂದರೆ, ಐ ಸಾ ಹರ್ ಇನ್ ಅ ವಿಷನ್ ಆ್ಯಸ್ ಐ ಲೇ ಇನ್ ಮೈ ಹಟ್. ನಾನು ಅವಳನ್ನು ನೋಡಿದ್ದೆ, ನಾನು ಮಲಗಿರುವಾಗ ಅವಳನ್ನು ಹೇಗೆ ನೋಡಿದೆ ಅಂದರೆ, ಐ ಸಾ ಇನ್ ಮೈ ವಿಷನ್. ನಾನು ಅವಳನ್ನು ನೋಡೋ ರೀತಿ ಹೇಗಿತ್ತು ಅಂದರೆ, ಐ ಹ್ಯಾಡ್ ನೆವರ್ ಸೀನ್ ಹರ್ ಬಿಫೋರ್. ಆ ರೀತಿಯಾಗಿ ನಾನು ಯಾವತ್ತೂ ನೋಡಿಲ್ಲ ಅವಳನ್ನು ಆ ರೀತಿ. ಶಿ ಸ್ಟುಡ್ ಬಿಫೋರ್ ಮೀ. ನನ್ನ ಎದುರಿಗೆ ನಿಂತಿಯಾಳೆ. ಹರ್ ಟ್ರೆಸಸ್ ಫ್ಲೈಯಿಂಗ್ ಇನ್ ದ ವೈಂಡ್. ಹಾಕೊಂಡಿರುವಂಥ ಬಟ್ಟೆಗಳು ಟ್ರೆಸಸ್ಗಳೆಲ್ಲ ಏನಾಗ್ತವೆ ಅಂದರೆ ಫ್ಲೈಯಿಂಗ್ ಇನ್ ದ ವಿಂಡ್. Why? Because she is a goddess. She stood in front of Mara now. ಅವಳು ಹೇಗೆ ಕಾಣ್ತಾಳೆ ಅಂದರೆ ಫ್ಲೈಯಿಂಗ್. ಅವಳ ಡ್ರೆಸ್ಸಸ್ ಎಲ್ಲ ಏನಾಗ್ತವೆ? ಫ್ಲೈ ಆಗ್ತಾ ಇದ್ದಾವೆ. ಆ್ಯಂಡ್ ದೇರ್ ವರ್ ಸ್ಟಾರ್ಸ್ ಇನ್ ದ ಹರ್ ಕಾರ್ನೆಟ್. ಎ ರಬ್ಬಿ ಆಸ್ ಬಿಗ್ ಆಸ್ ದ ಐಸ್ ಆಫ್ ದ ಎಲಿಫೆಂಟ್ ಸ್ಪಾರ್ಕಲ್ಡ್ ಆನ್ ಹರ್ ಫಾರ್ಹೆಡ್ ಫಾರ್ ಅ ರೆಡ್ ಮಾರ್ಕ್. ಮಕ್ಕಳೇ, ಬೆಟರ್ ಯು ಇಮ್ಯಾಜಿನ್ ಕಾಳಿ ದೇವತೆ ಹೇಗೆ ಕಾಣ್ತಾಳೆ ಅಂತೇಳಿ. ಅವಳ ಕಿವಿಯಲ್ಲಿ ನಕ್ಷತ್ರಗಳ ಗೊಂಚಲು, ಕಣ್ಣುಗಳು ಆನೆಗಿಂತ ದೊಡ್ಡ ದೊಡ್ಡ ಕಣ್ಣುಗಳು, ದೈತ್ಯಾಕಾರದ ಕಣ್ಣುಗಳು, ದೊಡ್ಡ ದೊಡ್ಡ ಕಣ್ಣುಗಳು, ಅವಳ ಕಿವಿಯಲ್ಲಿ ನಕ್ಷತ್ರಗಳ ಗುಚ್ಚಗಳು ತಿರುಗಾಡ್ತಾ ಇದ್ದಾವೆ. ಯು ಇಮ್ಯಾಜಿನ್ ಕಾಳಿ ದೇವತೆ ಎಷ್ಟು ಭಯಂಕರವಾಗಿರ್ತಾಳೆ ಅಂತೇಳಿ. ಹಾಗೆ ಆ ದೇವತೆ ಅವನಿಗೆ ಕಾಣ್ತಿದ್ದಾಳೆ. ಹರ್ ಗಾರ್ಮೆಂಟ್ ವಾಸ್ ಆಫ್ ಗೋಲ್ಡ್ ಓವನ್ ವಿತ್ ಅ ಲೈಟ್ನಿಂಗ್. ಅವಳ ಕುತ್ತಿಗೆಯಲ್ಲಿರುವಂಥ ಹಾರ ಬಂಗಾರದ ದೊಡ್ಡ ಶೈನ್ ಆಗ್ತಾ ಇದೆ. ಇಟ್ ಇಸ್ ಶೈನಿಂಗ್, ಫುಲ್ ಆಫ್ ಗೋಲ್ಡ್. ಐ ಲುಕ್ ಅಟ್ ಹರ್ ಆ್ಯಂಡ್ ಐ ನ್ಯೂ ಇಟ್ ವಾಸ್ ದ ಮದರ್. ಐ ಲುಕ್ಡ್ ಹರ್, ಐ ಸಾ, ಐ ಕೇಮ್ ಟು ನೋ ದ್ಯಾಟ್ ಶಿ ಈಸ್ ಅ ಮದರ್. ಅವಳ ತಾಯಿ, ಮಾತಾಯಿ. ಐ ಫೆಲ್ ಅಟ್ ಹರ್ ಫೀಟ್ ಆ್ಯಂಡ್ ಶಿ ಸೆಡ್, the river Veda which you see at the foot of the hill and from which you drink water is my very own plaything. When I fall, ನಾನು ಅವಳು ಕಾಲಿಗೆ ಬಿದ್ದಾಗ ನನಗೆ ಅವಳು ಹೇಳಿದ್ಲು, ನೀ ಏನು ಕೆರೆ ನೀನು ದಿನ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಹರಿತಾ ಇದೆಯಲ್ಲ ಕೆರೆ, ಅದೇನು ನೀವು ನೀರು ಕುಡಿತಾ ಇದ್ದೀರಲ್ಲ, ದಟ್ ಈಸ್ ಮೈ ಪ್ಲೇಥಿಂಗ್. ನನ್ನ ಆಟ ಆಡುವ ಒಂದು ವಸ್ತು ಅದು. ದಟ್ ಈಸ್ ಮೈನ್, ದಟ್ ಬಿಲಾಂಗ್ಸ್ ಟು ಮೀ. And it carries in its bosom and a nectar which revives gods and nourishes mortals. ಅಲ್ಲಿ ಬರುತ್ತಲ್ಲ ನೀರು, ಅದೇನಾಗುತ್ತೆ ಅಂದರೆ ಕ್ಯಾರೀಸ್ ವಿಚ್ ನೆಕ್ಟರ್ ಅಂದರೆ ಈ ಹೂವಿನ ಮಧ್ಯೆ ಇರುತ್ತಲ್ಲ ಮಕರಂದ, ಅದನ್ನು ನೆಕ್ಟರ್ ಅಂತಾರೆ. ಆ್ಯಂಡ್ ಆಲ್ಸೋ ದಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅಮೃತ. ಅಮೃತಕ್ಕೆ ಇಂಗ್ಲೀಷಲ್ಲಿ ಆಂಬ್ರೋಷಿಯಾ ಅಂತೇಳಿ ಕರೀತಾರೆ. ಎಕ್ಸಾಕ್ಟ್ಲಿ. ಬಟ್ ನೆಕ್ಟರ್ ಅಂದರೆ ಇದು ಹೂವಿನ ಮಕರಂದ. ಅದರಷ್ಟು ಶಕ್ತಿಯುತವಾಗಿದೆ ಅದು ಅಂಥೇಳಿ ಅದನ್ನು ಕುಡಿಯೋದು. ರಿವೈವ್ಸ್
ಗಾಡ್ಸ್ ಆ್ಯಂಡ್ ನ್ಯೂರಿಷಸ್ ಮಾರ್ಟಲ್ಸ್. ದೊಡ್ಡ ದೊಡ್ಡ ಪುಣ್ಯಾತ್ಮರನ್ನು ಮತ್ತು ಗಾಡ್ಸ್ಗಳನ್ನು ಅದು ಆ ನೀರು ಕುಡಿದ್ರೆ ಅಷ್ಟೊಂದು ಪವಿತ್ರತೆಯನ್ನು ಪಡೆಯುತ್ತೆ, ಶಕ್ತಿ ಬರ್ತದೆ ಅಂತೇಳಿ. ಏನದು ಇಟ್ ಕ್ಯಾರೀಸ್, ಅದು ಹೆಂಗೆ ಬರುತ್ತೆ ಅದೇ ಇಟ್ ಬ್ರಿಂಗ್ಸ್, ಅಲ್ಲಿರುವಂಥ ಆ ಒಂದು ಮಕರಂದವನ್ನು ಅದು ತರುತ್ತೆ. ಹಾಗೂ ಅದು ರಿವೈವ್ಸ್, ದೇವರನ್ನು ಮತ್ತು ದೊಡ್ಡ ದೊಡ್ಡ ಪುಣ್ಯಾತ್ಮರನ್ನು ಅದು ತರುತ್ತೆ ಅನ್ನುವಂಥದ್ದು. ಬಟ್ ವೆನ್ ದ ಸಮ್ಮರ್ ಸನ್ ಬೇಕ್ಸ್ ಯುವರ್ ಸಾಯಿಲ್, ಐ ಕೀಪ್ ಮೈ ಪೆಟ್ ಶೆಲ್ಟರ್ಡ್ ಇನ್ ದ ಕೂಲ್ ಗ್ಲೇಡ್ಸ್ ಆಫ್ ದ ಮೌಂಟೈನ್. ವೆನ್ ದ ಸನ್ ಈಸ್ ಬರ್ನಿಂಗ್ ದ ಸಾಯಿಲ್, ಸೂರ್ಯನು ಏನು ಈ ಬಿಸಿಗೆಗಾಲದಲ್ಲಿ ತುಂಬ ಸುಡ್ತಾನೋ ಆ ಸಮಯದಲ್ಲಿ ಈ ಬೆಟ್ಟಗಳ ಸಹಾಯದಿಂದ ನಾನು ಮುಚ್ಕೊಳ್ತೀನಿ, ನಾನು ಐ ರಿಮೈನ್ ಕೂಲ್ ಅಂತ ಹೇಳ್ತಾಳೆ. ಆ್ಯಂಡ್ ದೆನ್ ಯು ಡೈ ಆಫ್ ಡ್ರಾಟ್. ವೆನ್ ಇಟ್ ಹ್ಯಾಪನ್ಸ್ ಯು ಡ್ರೈ. ನಿಮಗೆಲ್ಲ ಬರಗಾಲ ಬಂದು ಸತ್ತೋಗ್ಬಿಡ್ತೀರಾ. ವೆನ್ ಸಮ್ಮರ್ ಎಂಡ್ಸ್ ಆ್ಯಂಡ್ ಯು ಹ್ಯಾವ್ ವಾಟರ್ ಅಗೇನ್. ಯಾವಾಗ ಮತ್ತೆ ಈ ಬರಗಾಲ ಮುಗಿಯುತ್ತೋ, ಐ ಮೀನ್ ಈ ಸಮ್ಮರ್ ಅನ್ನೋಂಥದ್ದು ಮುಗಿಯುತ್ತೋ, ಈ ಬೇಸಿಗೆಗಾಲ ಅನ್ನೋದು ಮುಗಿಯುತ್ತೋ, ಆವಾಗ ಮತ್ತೆ ನಿಮಗೆ ನೀರು ಸಿಗುತ್ತೆ ಅಂಥೇಳಿ ನನಗೆ ಹೇಳಿದ್ಲು. ಯು ಟೇಕ್ ವಾಟ್ ಯು ವಾಂಟ್ ಆ್ಯಂಡ್ ಅಲೋ ದ ಪ್ರೀಷಿಯಸ್ ಸ್ಟ್ರೀಮ್ ಟು ಡಿಸಿಪೇಟ್ ಆ್ಯಂಡ್ ಪೆರಿಶ್ ಇನ್ ದ ಫುಲ್ ಮಾರ್ಷಸ್ ಫಾರ್ ಆಫ್. ಐ ಕಮಾಂಡ್ ಯು. ನಿಮಗೇನು ಬೇಕು ಎಲ್ಲ ತೆಗೀರಿ, ತಗೊಳ್ಳಿ. ಐ ಕಮಾಂಡ್ ಯು ಅಲೋ, ಎಲ್ಲ ಕಡೆ ಈ ಪ್ರೀಷಿಯಸ್ ತುಂಬ ಅತ್ಯಮೂಲ್ಯವಾದಂತಹ ಸ್ಟ್ರೀಮ್ ಜರಿ ಎಲ್ಲ ಕಡೆ ಹೋಗಿ ಎಲ್ಲವನ್ನು ಏನೇನು ಬೇಕೋ ಅದನ್ನು ಮಾಡಲಿಕ್ಕೆ ಬಿಡಿ. ಯು ಜಸ್ಟ್ ಅಲೋ ಮೀ. ಓಕೆ, ಇಟ್ ಈಸ್ ಮೈ ಕಮ್ಯಾಂಡ್. ಯು ಶುಡ್ ನಾಟ್ ಮೇಕ್ ಮಿ ಸ್ಟಾಗ್ನೆಂಟ್. ಲೆಟ್ ಮೀ ಗೋ, ಲೆಟ್ ಇಟ್ ಬಿ ಯೂಸ್ಡ್ ಅಂಥೇಳಿ ಅದನ್ನು ಅವಳು ಹೇಳ್ತಾಳೆ. ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್ ಆ್ಯಂಡ್ ನಾಟ್ ಟು ಲೆಟ್ ವೇದ ಲೀವ್ ದಿಸ್ ವಿಲೇಜ್. ಆ್ಯಂಡ್ ಹಿ ಸೇಯಿಂಗ್ ದ್ಯಾಟ್ ಐ ಶುಡ್ ಬಿ ಯೂಸ್ಡ್ ಬೈ ದ ಪೀಪಲ್. ಆ್ಯಂಡ್ ಡ್ಯೂರಿಂಗ್ ದ ಸಮ್ಮರ್ ಯು ಗೈಸ್ ಫೀಲ್, ಅಂದರೆ ಬೇಸಿಗೆ ಟೈಮಲ್ಲಿ ಸೂರ್ಯನ ತಾಪಕ್ಕೆ ನೀವೆಲ್ಲ ಬರಗಾಲ ಅನುಭವಿಸ್ಬಾರ್ದು ಅಂದರೆ ನಿಮ್ಮ ರಾಜನಿಗೆ ಹೇಳಿ ಒಂದು ದೊಡ್ಡ ಒಂದು ಟ್ಯಾಂಕ್ ಕಟ್ಸೋಕ್ಕೆ. ಬೈ ದಟ್ ಯು ಕ್ಯಾನ್ ಲಿವ್ ಅ ಲಾಂಗ್ ಟೈಮ್. ಯು ಟೆಲ್ ಇಟ್ ಈಸ್ ಮೈ ಕಮ್ಯಾಂಡ್ ಆ್ಯಂಡ್ ನಾಟ್ ಟು ಲೆಟ್ ಮೀ, ನನ್ನನ್ನು ಹೋಗಿಬಿಡಬೇಡಿ. ವೇದ ಲೀವ್ ದಿಸ್ ವಿಲೇಜ್, ನಾಟ್ ಟು ಲೆಟ್ ವೇದ ಲೀವ್ ದಿಸ್ ವಿಲೇಜ್. ಈ ಹಳ್ಳಿಯನ್ನು ಬಿಟ್ಟು ಬೇರೆ ಕಡೆ ಹೋಗೋ ಹಾಗೆ ಮಾತ್ರ ಮಾಡಬೇಡಿ. ಗಿವ್ ಹರ್ ಎ ಹೋಮ್, ಅವಳಿಗೊಂದು ಮನೆ ಕೊಡಿ. ಯಾರಿಗೆ? ಅಪವಿತ್ರದ ನದಿ, ವೇದ ಅಂತ ಕರಿತೀವಲ್ಲ ನದಿಗೆ. ದೀಸ್ ವರ್ ದ ವರ್ಡ್ಸ್ ಆಫ್ ದ ಗಾಡೆಸಸ್, ಐ ಹ್ಯಾವ್ ರಿಪೀಟೆಡ್ ದೆಮ್. ಯುವರ್ ಮೆಜೆಸ್ಟಿ ಮೀ ಟ್ರಂಪಲ್ ಮೀ ಡೌನ್ ಅಂಡರ್ ಎಲಿಫೆಂಟ್. ನಾವು ಇವಿಷ್ಟು ಮಾತುಗಳನ್ನ ಹೇಳಬೇಕಾಗಿತ್ತು ಪ್ರಭು, ಮಹಾಪ್ರಭು, ಇವಿಷ್ಟು ಮಾತುಗಳು ಮಾತ್ರ ಹೇಳಬೇಕಾಗಿತ್ತು. ಇವಾಗ ನೀವು ನನ್ನನ್ನು ಆನೆ ಕೆಳಗಡೆ ತುಳಸಿ ನನ್ನ ಬೇಕಾದ್ರೆ ನೀವು ಸಾಯಿಸ್ಬೋದು. ಈ ಎಷ್ಟು ಮಾತುಗಳನ್ನು ಹೇಳಬೇಕು ಅಂತಲೇ ನಾನು ಬದುಕೊಂಡಿದ್ದೆ ಎಷ್ಟು ದಿನ. ಟು ಟೆಲ್ ದೀಸ್ ವರ್ಡ್ಸ್ ಐ ಲಿವ್ಡ್ ಹಿಯರ್. Now you can take me and you can kill me now. ಈ ಮಾತುಗಳನ್ನು ಹೇಳಲಿಕ್ಕೆ ನಾನು ಬದುಕಿದ್ದೆ ಮಹಾಪ್ರಭು ಅಂಥೇಳಿ ಅಂತಾನೆ ಕಿಂಗ್. ಫಾರ್ ಫ್ರಮ್ ಇಟ್, ಭಾಳ ದೂರದಲ್ಲಿ. ಯು ಹ್ಯಾವ್ ದ ಗ್ರೇಸ್ ಆಫ್ ಗಾಡ್ಸ್ ಅಪಾನ್ ಯು. ನಿನ್ನ ಮೇಲೆ ದೇವ್ರ ಕೃಪೆ ಭಾಳ ಇದೆ ಅನಿಸುತ್ತೆ. ಯುವರ್ ವರ್ಡ್ಸ್ ಆರ್ ವೇಟಿ, ಮೀನ್ಸ್ ಯುವರ್ ವರ್ಡ್ಸ್ ಹ್ಯಾವ್ ಲಾಟ್ ಆಫ್ ವೇಟ್, ತುಂಬ ತೂಕವಾಗಿರುವಂಥದ್ದು. ವೆನ್ ವಿ ರಿಟರ್ನ್ ದಿಸ್ ವೇ ಟುಮಾರೋ, ಅಕಂಪನಿ ಅಸ್ ಟು ದ ಕ್ಯಾಪಿಟಲ್. ನಾಳೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ಯು ಜಸ್ಟ್ ಕಮ್ ವಿತ್ ಮೀ ಟು ದ ಕ್ಯಾಪಿಟಲ್, ವಿ ಶಾಲ್ ಗೋ ದ ಕ್ಯಾಪಿಟಲ್. ಮಾರ, ಫರ್ಗಿವ್ ಮೀ ಗ್ರೇಷಿಯಸ್ ಒನ್, ಐ ಹ್ಯಾವ್ ಓನ್ಲಿ ದಿಸ್ ರ್ಯಾಗ್ಸ್ ಟು ವಿಯರ್ ಆ್ಯಂಡ್ ಐ ಆಮ್ ಮಾರ ದ ಬ್ಯಾಡ್. ಅಯ್ಯೋ ಪ್ರಭುಗಳೇ, ನನಗೆ ಮರೆತು ಬಿಡಿ, ನನಗೆ ತಪ್ಪಾಯಿತು, ನಂತರ ಒಳ್ಳೆ ಬಟ್ಟೆಗಳಿಲ್ಲ, ಹಾಗೂ ನಾನೊಬ್ಬ ಹುಚ್ಚ. ಐ ಆಮ್ ಅ ಮ್ಯಾಡ್, ಐ ಡೋಂಟ್ ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ಕ್ಲಾತ್ಸ್ ಟು ವಿಯರ್ ಟು ಕಮ್ ವಿತ್ ಯು because you are a king and you are calling me to the capital. I cannot come with you because I am mad and I don't have a good clothes. And he says like that, how can I follow your majesty to the capital? ನಾನು ಹೇಗೆ ಬರೋಕ್ಕೆ ಸಾಧ್ಯ ನಿಮ್ಮ ಹಿಂದೆ? ನಾನೊಬ್ಬ ಹುಚ್ಚನಾಗಿ ಯಾರೇ ಬೇರೆ ಬಟ್ಟೆಯಲ್ಲಿ ನಿಮ್ಮ ಹಿಂದೆ ಹೇಗೆ ಬರೋಕ್ಕೆ ಸಾಧ್ಯ? ಕಿಂಗ್, ಅವರ್ ಕಮ್ಯಾಂಡ್ ಈಸ್ ಕ್ಲಿಯರ್. ಮರ, ಐ ಒಬೆ. ಕಿಂಗ್ ಏನು ಹೇಳ್ತಾರೆ ಅಂದರೆ, ನಾನು ಹೇಳಾಯಿತು, ನಾನು ರಾಜ ಅಲ್ವಾ, ಹೇಳಾಯಿತು, ನಾನು ಹೇಳಿದ್ದೀನಿ ಕೇಳಲೇಬೇಕು. ಮಾರ, ಆಯಿತು ಮಹಾಸ್ವಾಮಿ, ಆಗಲಿ ಪ್ರಭು, ನಾನು ಬರ್ತೇನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇಟ್ಸ್ ಅ ಸೀನ್, ದ ಸೆಕೆಂಡ್ ಸೀನ್ ಈಸ್ ಕಂಪ್ಲೀಟೆಡ್ ನೌ. I hope you all understood the second scene. Second scene is very easy. It's only a talk about between the king and Mara. The Mara is presented his dream, what the goddess is commanded in his dream. ಅಲ್ವಾ? ಅವಳು ಕಿವಿಲಿ ಬಂದು ಹೇಳ್ತಾಳೆ, ನನಗೆ ಒಂದು ಟ್ಯಾಂಕನ್ನು ಕಟ್ಟು,
ಇಟ್ ಇಸ್ ವೆರಿ ಸ್ಮಾಲ್ ಸೀನ್. ಸೊ ವೆರಿ ಬ್ಯೂಟಿಫುಲಿ ಟ್ಯಾಂಕನ್ನು ಕಟ್ಟುವುದರ ಮೂಲಕ ಅವನ ಒಂದು ಹೇಳಬೇಕಾಗಿರುವಂಥದ್ದು ದ ಇನ್ನರ್ ವರ್ಡ್ಸ್ ಆಫ್ ಹಿಮ್ ಹಿ ಟೋಲ್ಡ್. ಸೊ ಲಿಸನ್ ದ ಆಡಿಯೋ ವೆರಿ ಕ್ಲಿಯರ್ಲಿ ಆ್ಯಂಡ್ ವಿಡಿಯೋ. You write in your own words. Dear children, you should not write both scenes together. You write apart, one scene and second scene. Okay na? Okay dear children, we shall meet in the next class in the third scene. That's also a very beautiful story. Okay, bye, take care.